ಸೀಸನ್ 10 ವಿನ್ನರ್ ಯಾರು ಅನ್ನುವಂಥದ್ದು ಅಧಿಕೃತವಾಗಿ ಒಂದು ಕಡೆ ಮಾಹಿತಿ ಇರುವಂತದ್ದು ಆದ್ರೆ ಇನ್ನೊಂದು ಕಡೆ ಸಹಜವಾಗಿ ಹಳ್ಳಿಕಾರ ಸಂತೋಷ್ ಅಂದ್ರೆ ವರ್ತೂರ್ ಸಂತೋಷ್ ಅವರು ಕೂಡ ಒಬ್ಬ ಪ್ರಬಲ ಪೈಪೋಟಿಯನ್ನು ನೀಡಿರ್ತಕ್ಕಂಥವ್ರು. ಸೊ ಈಗ ಅವರ ಅಭಿಮಾನಿಗಳಿದ್ದಾರೆ. ಈ ಕ್ಷಣಕ್ಕೆ ಅವ್ರೇನ್ ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಅವರ ಆಪ್ತರಿದ್ದಾರೆ. ಎಸ್ ಸರ್, ಸಹಜವಾಗಿ ಸಂತೋಷ್ ಅವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಈ ಕ್ಷಣಕ್ಕೆ ಏನ್ ಹೇಳ್ತೀರಿ, ಹೇಗೆ ಅವ್ರು ರಿಸೀವ್ ಮಾಡ್ಕೋತೀರಿ ಅಂತ? ನೋಡಿ, ಅವ್ರು ಬಂದಿರೋದು ಟಾಪ್ ಫೈನಲಿಸ್ಟ್ ಬಂದಿರೋದು ನಮಗೆ ಅತಿ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ರೈತ ಒಂದು ಹೊರಗಡೆ ಏನು ಇನ್ಸಿಡೆಂಟ್ ನಡೆದಿದೆ ಅಥವಾ ಏನು ಅವ್ರು ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಫೇಸ್ ಎಲ್ಲ ಮಾಡಿ ಅದನ್ನ ಒಳಗಡೆ ಹೋಗಿ ಅವರು ಓಕೆನಾ ಅದನ್ನ ಯಾರಿಗೆ ಒಂದು ಗುಟ್ಟು ಬಿಟ್ಕೊಡ್ದೆ ಅವರು ಎಷ್ಟೇ ಕುಗ್ಗಿದ್ರು ಕೂಡ ಲೈಕ್ ಇನ್ನೊಂದು ಮನ್ಸು ಮಾಡಿ ಅವರು ಸ್ಟ್ರಾಂಗ್ ಆಗಿ ಟಾಪ್ ಫೈನಲಿಸ್ಟ್ ಆಗಿ ಬಂದಿರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆದರೂ ಅಷ್ಟೇ ನಮಗೆ ಒಂದು ಅಭಿಪ್ರಾಯ ಇಲ್ಲ, ನಮ್ಮೊಂದು ಓಪಿ ಇರೋದಂದರೆ ನಮ್ಮ ವರ್ತೂರ್ ಸಂತೋಷ್ ಹಳ್ಳಿಕಾರು. ಯಾಕಂದರೆ ಅವರು ಮನೆ ಒಳಗಡೆ ಹೋಗಿರೋದು ರೈತರಿಗೋಸ್ಕರ. ಓಕೆನಾ, ಯಾರೋ ಮಾತಾಡಿದ್ರು, ಎಷ್ಟೊಂದು ಜನ ಇಷ್ಟೊಂದು ಇದು ಮಾಡ್ರು, ಅವ್ರನ್ನ ಕೆಳಗೆ ಬೀಳ್ಸೋಕ್ಕಾಗಲಿ ಇದು ಮಾಡೋಕ್ಕಾಗಲಿ ಯಾವುದಕ್ಕೂ ಬಾಗದೆ ಅವ್ರಿಗೊಂದು ಅದೊಂದು ಇನ್ಸಿಡೆಂಟ್ ಅವ್ರಿಗೆ ಗೊತ್ತಾಗಿತ್ತೋ ಗೊತ್ತಾಗಿಲ್ವೋ ಗೊತ್ತಿಲ್ಲ. ಹೊರ್ಗಡೆ ನಾವಿರೋರಿಗೆ ಅವ್ರ ಮೇಲೆ ಎಷ್ಟು ಕಾಂಟ್ರವರ್ಸಿ ಮಾಡಿದ್ದಾರೆ, ಎಷ್ಟು ಕೆಳಗೆ ಬೀಳ್ಸಕ್ಕೆ ಮಾಡಿದ್ದಾರೆ, ಪ್ರತಿಯೊಂದು ವಿಷಯ ನಮ್ಗೆ ಗೊತ್ತಿರೋ ವಿಷಯ. ಯಾಕೆ ಯಾರೇ ಆಗಲಿ ಇಲ್ಲಿ ಹೊರ್ಗಡೆ ನಾನು ಕಂಡಿರೋ ಪ್ರಕಾರ ಓಕೆನಾ ಎಷ್ಟೇ ಕಾಂಟ್ರವರ್ಸಿ ಮಾಡಿದ್ರೆ ಕೂಡ ವರ್ತೂರ್ ಸಂತೋಷ್ ಅವ್ರ ಪರವಾಗಿ ನಾವು ನಿಂತಿದ್ದೀವಿ. ನಾವು ವರ್ತೂರ್ ಕ್ಷೇತ್ರ ಆಗಲಿ ಇಡೀ ಕರ್ನಾಟಕ ಆಗಲಿ ಓಕೆನಾ ಯಾರೇ ಒಂದು ಫಿನಾಲೆ ಇವಾಗ ಸಂತೋಷ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಾರು ಇಂಥವ್ರು ಗೆಲ್ತಾರೆ ಅನ್ನೋ ಪ್ರಶ್ನೆ ಬಿಟ್ಟು ಒಂದೊಂದು ಕಂಟೆಸ್ಟೆಂಟ್ ಅವ್ರವ್ರ ಏರಿಯಾ ಕವರ್ ಮಾಡಿರ್ತಾರೆ, ಇಲ್ಲ ಅವ್ರವ್ರದ್ದೊಂದು ಫ್ಯಾನ್ ಬೇಸ್ ಇರುತ್ತೆ, ಅದು ನಾವು ಒಪ್ಕೊತೀನಿ. ಆದರೆ ವರ್ತೂರ್ ಸಂತೋಷ್ ಅವರು ಯಾವಾಗ ಇದು ಹುಲಿ ಉಗ್ರು ಪೆಂಡೆಂಟಲ್ಲಿ ಅವರು ಒಂದು ಜೈಲ್ಡ್ ಆಗಿ ಹೊರಗಡೆ ಬರ್ತಾರೋ ಆವಾಗ ಆ ಸುದ್ದಿ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಇಡೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆ ಪ್ರಪಂಚಕ್ಕೆ ಗೊತ್ತಾದಾಗ ನೀವೊಂದು ಯೋಚನೆ ಮಾಡಬೇಕಾಗಿರೋದು, ಆ ಬಿಗ್ ಬಾಸ್ ಒಂದು ಯೋಚನೆ ಮಾಡಬೇಕಾಗಿರೋದು, ಇಲ್ಲ ಕರ್ನಾಟಕ ಜನತೆ ಯೋಚನೆ ಮಾಡಬೇಕಾಗಿರೋದು ವೋಟಿಂಗ್ ಪೋಲು ಯಾವ ರೀತಿ ಹೋಗಿದೆ ಅಂತ. ನಮ್ಮ ವರ್ತೂರ್ ಸಂತೋಷ್ ಅವ್ರಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಸಹಜವಾಗಿ ವರ್ತೂರ್ ಸಂತೋಷ್ ಅವ್ರನ್ನ ಅಂದ್ರೆ ತುಂಬಾ ಅಭಿಮಾನಿಸ್ತಿರ್ತಕ್ಕಂತಹ ಅಭಿಮಾನಿ ಬಳಗ ಇದು. ಸೊ ನೀವು ಅವರ ಆಪ್ತರು, ಸೊ ಸಂಬಂಧಿ ಕೂಡ ಹೌದು ಅಂತ ಹೇಳಿದ್ರಿ. ವರ್ತೂರ್ ಸಂತೋಷ್ ಅವ್ರಿಗೆ ನೀವೇನಾಗಬೇಕು, ಮನೆಯಲ್ಲೆಲ್ಲ ಹೇಗೆ ನಿರೀಕ್ಷೆ ಇತ್ತು ಅನ್ನುವಂಥದ್ದು? ಮನೆಯಲ್ಲಿ ಇಲ್ಲಿ ಇರೋ ಪ್ರಕಾರ ವರ್ತೂರ್ ಸಂತೋಷ ವೋಟಿಂಗ್ ಪ್ರಕಾರ ಗೆದ್ರೆ ವರ್ತೂರ್ ಸಂತೋಷ ಗೆಲ್ಬೇಕಂತ ಆಲ್ರೆಡಿ ವರ್ತೂರು ಸಂತೋಷ್ ಗೆದ್ದಿದ್ದಾರೆ, ಜನಗಳ ಮನ್ಸು ಗೆದ್ದಿದ್ದಾರೆ, ಬಿಗ್ ಬಾಸ್ ಗೆದ್ದಿಲ್ಲ. ಟಾಪ್ 4 ಕೊಟ್ಟಿದ್ದಾರೆ, ತಪ್ಪೇನಿಲ್ಲ. ಸಂತೋಷ್ ಆಲ್ರೆಡಿ ಹೇಳಿದ್ದಾರೆ ಬಿಗ್ ಬಾಸ್ ಅಲ್ಲೇ ಗೆಲುವು ಸೋಲು ಎಲ್ಲ ಒಪ್ಕೊಂಡ್ರೇನೆ ಗೆಲುವು ಅಂತ ಆಲ್ರೆಡಿ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ನಾವು ಒಪ್ಕೊಂತೀವಿ. ಬಟ್ ವೋಟ್ ಪ್ರಕಾರ ಹಿಂಗ್ ಬಂದ್ರೆ ವರ್ತೂರ್ ಸಂತೋಷ ಗೆದ್ದಿರೋದು. ಈಗ್ಲೂ ಸರ್ ಮನೆಯಲ್ಲಿ ಅಂದ್ರೆ ನಿಮ್ಗೆ ಸಹಜವಾಗಿ ಈ ಎಲ್ಲಾ ಇನ್ಸಿಡೆಂಟ್ಸ್ ಆಯ್ತು, ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಕೂಡ ಅವ್ರು ರಿಸೀವ್ ಮಾಡಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಒಳಗಡೆ ಇದ್ರು. ಸೊ ಮನೆಯಲ್ಲಿ ಹೇಗಿತ್ತು ಈ ಎಲ್ಲ ಸನ್ನಿವೇಶಗಳನ್ನು ರಿಸೀವ್ ಮಾಡಿದ್ದು ಅಂತ? ನೀವು ಮನೆ ಹತ್ರ ಇರೋರು, ಗೊತ್ತಿರೋರು ಅಂತ ಹೇಳ್ತಿರಲ್ಲ ಸರ್. ಅವ್ರ ತಂದೆ ತೀರ್ದವ್ರಿಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ. ಆ ವಯಸ್ಸಿಂದ ಅವ್ರ ಅಮ್ಮ ಕಷ್ಟ ಬಿದ್ದು ಅವ್ರ ದೊಡ್ಡಪ್ಪ ಅವರೆಲ್ಲ ಹಿಂದೆ ಕೈ ತಟ್ಟಿ ನಾವಿದ್ದೀವಿ ಹೋಗಂದ್ ಮಾಡ್ದವಾಗ ಅವ್ರ ತಲೆ ಕೆಡ್ಸ್ಕೊಂಡು ಇದು ಬಿಗ್ ಬಾಸ್ ತಲೆ ಕೆಡ್ಸ್ಕೊಂತಾರ ಸರ್. ಎಸ್, ಇದಿಷ್ಟು ಅಪ್ಪಟ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು, ಆಪ್ತರ ಮಾತಾಗಿರ್ತಕ್ಕಂಥ. ಒಟ್ಟಾರೆಯಾಗಿ ಏನಂತಂದ್ರೆ ವರ್ತೂರ್ ಸಂತೋಷ್ ಅವ್ರನ್ನ ನಾವು ಬೇರೆ ರೀತಿಯಲ್ಲಿ ಅಭಿಮಾನಿಸ್ತೀವಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.